ಈ ಬಾರಿ ಅವಧಿಗೂ ಮುನ್ನವೇ ಬೇಸಿಗೆ ಕಾಲ ಆರಂಭ ಆಗಿರುವ ಒಂದು ಹಿನ್ನೆಲೆಯಲ್ಲಿ ಸಹಜವಾಗಿಯೇ ವನ್ಯಜೀವಿ ಸಂಕುಲ ಕೂಡ ಸಾಕಷ್ಟು ಒಂದು ಬಿಸಿಲಿನ ಬೇಗೆಗೆ ತತ್ತರಿಸ್ತಾ ಇದೆ. ಇದೇ ಒಂದು ಕಾರಣದಿಂದಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇರುವಂತಹ ಚಾಮರಾಜೇಂದ್ರ ಮೃಗಾಲಯದಲ್ಲಿರುವಂತಹ ಆ ವನ್ಯಜೀವಿಗಳಿಗೆ ಕೂಡ ಒಂದು ತಾತ್ಕಾಲಿಕವಾಗಿ ಒಂದು ಕೃತಕವಾಗಿ ನೀರು ಸುರಿಯುವಂಥ ವ್ಯವಸ್ಥೆಯನ್ನು ಮಾಡುವ ಮುಖಾಂತರ ಪ್ರಾಣಿಗಳಿಗೆ ಒಂದು ಕೂಲ್ ವಾತಾವರಣ ನಿರ್ಮಾಣ ಮಾಡೋದಕ್ಕೂ ಕೂಡ ಮೃಗಾಲಯದ ಒಂದು ಆಡಳಿತ ವರ್ಗ ಇಲ್ಲಿ ಮುಂದಾಗಿದೆ ಅಂತ ಹೇಳ್ಬೋದು. ಆ ಮೈಸೂರು ಮೃಗಾಲಯದಲ್ಲಿ ಅತ್ಯಂತ ಅಪರೂಪದ ವನ್ಯಜೀವಿಗಳು ಇಲ್ಲಿ ಆಶ್ರಯವನ್ನು ಪಡೆದಿದ್ದಾವೆ. ಪ್ರತಿನಿತ್ಯ ಸಹಸ್ರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ದೇಶ ವಿದೇಶಗಳಿಂದ ಈ ಒಂದು ಮೃಗಾಲಯಕ್ಕೆ ಒಂದು ಭೇಟಿಯನ್ನು ನೀಡ್ತಾರೆ. ಆದರೆ ಈ ಬಾರಿ ಅವಧಿಗೂ ಮುನ್ನವೇ ಒಂದು ಬೇಸಿಗೆ ಅಂದರೆ ಫೆಬ್ರವರಿ ಮಧ್ಯಭಾಗದಲ್ಲೇ ಬೇಸಿಗೆ ಆರಂಭ ಆದಂಥ ಲಕ್ಷಣಗಳು ಕಂಡು ಬರ್ತಾ ಇದ್ದವು. ಈಗ ಮಾರ್ಚಿ ಮೊದಲ ವಾರದಿಂದಲೇ ಬಿಸಿಲಿನ ತಾಪ ಮತ್ತಷ್ಟು ಹೆಚ್ಚಾಗಿರುವ ಒಂದು ಕಾರಣದಿಂದಾಗಿ ಇಲ್ಲಿರುವಂಥ ಪ್ರಾಣಿ ಪಕ್ಷಿಗಳಿಗೆ ಒಂದು ತಂಪಾದ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಮೃಗಾಲಯದ ಆಡಳಿತ ವರ್ಗ ಮುಂದಾಗಿದ್ದು, ಅದರ ಪ್ರಮುಖವಾಗಿ ಇಲ್ಲಿರುವಂಥ ಜಿರಾಫೆಗಳು ಅಂದರೆ ಮೈಸೂರು ಮೃಗಾಲಯದಲ್ಲಿ ಭಾರತದಲ್ಲೇ ಅತ್ಯಂತ ಹೆಚ್ಚು ಜಿರಾಫೆಗಳು ಅಂದರೆ ಒಟ್ಟು 9 ಜಿರಾಫೆಗಳು ಇಲ್ಲಿ ಇರುವುದು ಕೂಡ ವಿಶೇಷ. ಆ ಮುಖಾಂತರ ಜಿರಾಫೆಗಳ ಸಂತತಿಯಲ್ಲಿಯೂ ಕೂಡ ಮೈಸೂರು ಮೃಗಾಲಯ ಮುಂಚೂಣಿಯಲ್ಲಿದೆ. ಇದರ ಜೊತೆಗೆ ಗೊರಿಲ್ಲಾ, ಚಿಂಪಾಂಜಿ, ಹುಲಿ, ಸಿಂಹ ಸೇರಿದಂತೆ ಬಲು ಅಪರೂಪದ ಪ್ರಾಣಿಗಳು ಇಲ್ಲಿ ಇರುವ ಒಂದು ಕಾರಣದಿಂದಾಗಿ ಇವುಗಳ ಸುರಕ್ಷತೆಗೆ, ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಇವುಗಳನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಮೃಗಾಲಯ ಆಡಳಿತ ಮಂಡಳಿ ಮುಂದಾಗಿದೆ. ಇಲ್ಲಿ ನೀರಿನ ಒಂದು ಕೃತಕ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ ಕೃತಕ ಒಂದು ಕೊಳಗಳಿರ್ಬೋದು ಮತ್ತು ಆಹಾರ ಪದಾರ್ಥಗಳಲ್ಲಿಯೂ ಕೂಡ ವ್ಯತ್ಯಾಸವನ್ನು ಮಾಡಲಾಗಿದೆ. ಬೇಸಿಗೆ ಕಾಲಕ್ಕೆ ಹೊಂದಿಕೊಳ್ಳುವಂಥ ಆಹಾರ ಪದಾರ್ಥಗಳನ್ನು ಇಲ್ಲಿರುವಂಥ ಪ್ರಾಣಿ ಪಕ್ಷಿಗಳಿಗೆ ನೀಡೋದಕ್ಕೂ ಕೂಡ ಒಂದು ಇಲ್ಲಿನ ಸಿಬ್ಬಂದಿ ಅಂದರೆ ಮೃಗಾಲಯದ ಸಿಬ್ಬಂದಿಗಳು ಮುಂದಾಗಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಬೇಸಿಗೆ ಆರಂಭ ಆಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡಿರುವಂಥ ಮೃಗಾಲಯದ ಆಡಳಿತ ವರ್ಗ ಇಲ್ಲಿರುವಂಥ ಪ್ರಾಣಿ ಪಕ್ಷಿಗಳಿಗೆ ಒಂದು ಕೂಲ್ ವಾತಾವರಣವನ್ನು ನಿರ್ಮಾಣ ಮಾಡುವುದರ ಜೊತೆಯಲ್ಲೇ ಅವುಗಳ ಒಂದು ಆಹಾರ ಪದ್ಧತಿಯಲ್ಲೂ ಕೂಡ ಬದಲಾವಣೆ ಮಾಡುವ ಮುಖಾಂತರ ಇಲ್ಲಿರುವಂಥ ವನ್ಯಜೀವಿ ಸಂಕುಲ ಅಂದರೆ ಪ್ರತಿನಿತ್ಯ ಸಾವಿರಾರು ಜನರನ್ನು ರಂಜಿಸುವಂಥ ಈ ಪ್ರಾಣಿ ಪಕ್ಷಿಗಳ ಒಂದು ರಕ್ಷಣೆಗೂ ಕೂಡ ಮೃಗಾಲಯದ ಆಡಳಿತ ವರ್ಗ ಮುಂದಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.